ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಎಲ್ಲಿದ್ರು ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದು. ಪ್ರಜ್ವಲ್ ಹಿಂದೆ ಬಿದ್ದ ಎಸ್ಐಟಿ ತಾಯ್ನಾಡಿಗೆ ಬರುವಂತೆ ಕುಮಾರಸ್ವಾಮಿ ಮನವಿ. ಫೋನ್ ಕದ್ದಾಲಿಕೆ ಆರೋಪ ವಿರುದ್ಧ ಡಿಕೆ ಶಿವಕುಮಾರ್ ಕೆಂಡ. ಸರ್ಕಾರದ ವಿರುದ್ಧ ಆಡಿಯೋ ಬಾಂಬ್ ಅಸ್ತ್ರ, ಹೈಕಮಾಂಡ್ಗೆ ಪೇನ್ ಟು ಪೇನ್ ಮಾಹಿತಿ. ದೋಸ್ತಿಗಳ ಪರ ರಾಜ್ಯ ಬಿಜೆಪಿ ಬ್ಯಾಟಿಂಗ್. ಆನೇಕಲ್ನಲ್ಲಿ ನಶೆ ಕಿಕ್ನಲ್ಲಿ ರೇವ್ ಪಾರ್ಟಿ ಕೇಸ್. 5 ಆರೋಪಿಗಳಿಗೆ ಎಂದು ಡ್ರಿಲ್. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಿರುವ ಸಿಸಿಬಿ. ಪೊಲೀಸ್ ನೋಡಿ ವಯಸ್ಸಾಳ ಕಲೆಕ್ಷನ್ ಮಾಡ್ತಾ ಇದ್ದೆ. ನಿಲ್ಸಿ ಸರ್ ನಿಲ್ಸಿ ಸೈಡ್ ಹಾಕಿ ಸರ್. ಹಣ ವಸೂಲಿಯ ಆರೋಪ, ಪೊಲೀಸರನ್ನೇ ಅಟ್ಟಿಸಿಕೊಂಡು ಹೋದ ಜನ. ಹೊಯ್ಸಳ ವಾಹನದೊಂದಿಗೆ ಖಾಕಿ ಪರಾರಿ. ರಾಜ್ಯದಲ್ಲಿ ಮುಂದುವರಿದ ವರುಣನ ಅಬ್ಬರ. ಕೊಡಗು ವಿಜಯನಗರದಲ್ಲಿ ಮಳೆ ಅವಾಂತರ. ಕೆರೆಯಂತಾದ ರಸ್ತೆಗಳು, ಮನೆಗಳಿಗೆ ನುಗ್ಗಿದ ನೀರು. ಸಹಜವಾಗಿ ಕಳ್ಳರನ್ನ ಪೊಲೀಸರು ಓಡಿಸ್ಕೊಂಡು ಹೋಗೋದು ಅಥವಾ ಅವ್ರನ್ನ ಬೆನ್ನಟ್ಟು ಹೋಗೋದನ್ನ ನೀವು ನೋಡಿರ್ತೀರಿ. ಆದ್ರೆ ಇಲ್ಲಿ ಫುಲ್ ಡಿಫ್ರೆಂಟ್. ಹೊಯ್ಸಳ ವಾಹನ, ಅದ್ರ ಒಳಗಡೆ ಪೊಲೀಸರು, ಜನ ಅವರನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸರನ್ನೇ ಜನರು ಅಟ್ಟಾಡಿಸಿಕೊಂಡು ಹೋದಂತ ಪ್ರಕರಣ ಇದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಫುಲ್ ಡಿಫ್ರೆಂಟ್ ಇದು. ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಹೊಯ್ಸಳ ವಾಹನದಲ್ಲಿದ್ದ ಪೊಲೀಸರನ್ನ ಜನ ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಮೊಬೈಲ್ನಲ್ಲಿ ಶೂಟ್ ಮಾಡ್ತಿದ್ದಂತೆ ಪೊಲೀಸರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹೊಯ್ಸಳ ವಾಹನದೊಂದಿಗೆ ಪೊಲೀಸರು ಪರಾರಿಯಾಗಿದ್ದಾರೆ. ಆ ಹೊಯ್ಸಳ ವಾಹನದ ನಂಬರ್ KA02G4664. ಈ ನಂಬರಿನ ಹೊಯ್ಸಳ ವಾಹನ. ಈ ವಾಹನವನ್ನ ಜನ ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಜನರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವ ಆರೋಪದಿಂದ ಜನರು ರೊಚ್ಚಿಗೆದ್ದು ಪೊಲೀಸರು ಅಂತ ಹೇಳಿ ನೋಡಿದೆ. ಪೊಲೀಸರು ಹೊಯ್ಸಳ ವಾಹನದಲ್ಲಿ ಇದ್ರೂ ಕೂಡ, ಕಾಕಿ ಡ್ರೆಸ್ ನಲ್ಲಿ ಇದ್ರೂ ಕೂಡ ಅವರನ್ನ ಅಟ್ಟಾಡಿಸ್ಕೊಂಡು ಹೋದಂತ ಘಟನೆ ನಡೆದಿದೆ. ಮೊಬೈಲ್ ನಲ್ಲಿ ಶೂಟ್ ಮಾಡ್ತಿದ್ದಂತೆ ಪೊಲೀಸರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಹೊಯ್ಸಳ ವಾಹನದೊಂದಿಗೆ ಪೊಲೀಸರು ಅಲ್ಲಿಂದ ಪರಾರಿಯಾಗಿದ್ದಾರೆ. ನೋಡಿ, KA02G4664 ಈ ನಂಬರಿನ ಹೊಯ್ಸಳ ವಾಹನ ಅದು. ಜನರು ಅವರನ್ನ ಅಟ್ಟಾಡಿಸ್ಕೊಂಡು ಹೋಗಿರುವಂತ ಘಟನೆ ನಡೆದಿರೋದು. ಪೊಲೀಸರನ್ನ ಕಳ್ಳ ಅಂತೇಳಿ ಜನ ಪೊಲೀಸ್ ಕಳ್ಳ ಅಂತೇಳಿ ಅಟ್ಟಾಡಿಸ್ಕೊಂಡು ಹೋದಂತ ಘಟನೆ ಇದು. ಪೊಲೀಸ್ ನೋಡಿ ವಯಸ್ಸಾಳ ಕಲೆಕ್ಷನ್ ಮಾಡ್ತಾ ಇದ್ದೆ. ನಿಲ್ಸಿ ಸರ್ ಸೈಡ್ ಹಾಕಿ ಸರ್. ಪೊಲೀಸ್ ನೋಡಿ ವಯಸ್ಸಾಳ ಕಲೆಕ್ಷನ್ ಮಾಡ್ತಾ ಇದ್ದೆ. ನಿಲ್ಸಿ ಸರ್ ಸೈಡ್ ಹಾಕಿ ಸರ್. ಪೊಲೀಸ್ ನೋಡಿ ವಯಸ್ಸಾಳ ಕಲೆಕ್ಷನ್ ಮಾಡ್ತಾ ಇದ್ದೆ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಪೊಲೀಸ್ ಕಳ್ಳ, ಯಾವ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ಆಗಿರುವಂತ ಘಟನೆ ಇದು? ಆಕ್ಚುಲಿ ಏನಾಯ್ತು ಅಲ್ಲಿ ಅಜಯ್?
ಖಂಡಿತವಾಗ್ಲೂ ರಂಜಿತ್, ಅಂದರೆ ಯಾವ ಪೊಲೀಸ್ ಠಾಣೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಕನ್ಫರ್ಮೇಷನ್ ಕೊಡಬೇಕಾಗತ್ತೆ. ಯಾಕಂತಂದರೆ ಇದು ಆಗಿರೋದು ಬೆಂಗಳೂರಿನಲ್ಲೇ ನಿನ್ನೆ ನಡೆದಿರುವಂತಹ ಘಟನೆ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಏನಂತಂದರೆ ನಿನ್ನೆ ಆ ಒಂದು ಪೆಟ್ರೋಲ್ ವೆಹಿಕಲ್ ಏನಿದೆ ಅದು ಸಾಮಾನ್ಯವಾಗಿ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಅದು ಕೂಡ ಜನರ ರಕ್ಷಣೆಗೋಸ್ಕರಾಗಿ ಪೆಟ್ರೋಲ್ ವೆಹಿಕಲ್ ಕೂಡ ಇರುತ್ತೆ. ಸೊ ಆದರೆ ನಿನ್ನೆ ಇದೇ ಪೆಟ್ರೋಲ್ ವೆಹಿಕಲಲ್ಲಿ ಅಂದರೆ ಪೊಲೀಸರು ಇಲ್ಲಿ ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದಂತಹ ಅಲ್ಲೊಬ್ಬ ಸಾರ್ವಜನಿಕ ಏನಿದ್ದಾನೆ, ಇವರು ಪ್ರತಿದಿನ ಬಂದು ಇಲ್ಲಿ ಕಲೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಅಲ್ಲೇ ಇದ್ದಂಥ ತನ್ನ ಮೊಬೈಲ್ನಲ್ಲಿ ಸೆರೆ ಮಾಡಿ ಅಂದರೆ ಕ್ಯಾಮ್ರಾದಲ್ಲಿ ರೆಕಾರ್ಡನ್ನು ಮಾಡ್ತಾನೆ. ಆ ನಂತರ ಅಲ್ಲಿ ನೋಡಿ ಇಲ್ಲಿ ಪೊಲೀಸ್ ಕಳ್ಳ ಅಂತ ಹೇಳಿ ಅಲ್ಲಿ ಕ್ಯಾಮ್ರಾವನ್ನು ತೆಗೆದುಕೊಂಡು ಹೋಗ್ತಾನೆ. ಆದರೆ ಯಾವಾಗ ಈತ ಕ್ಯಾಮ್ರಾ ತಗೊಂಬಂದ ಅಂತ ಹೇಳಿ ಗೊತ್ತಾಯ್ತೋ ಆಗ ಅಲ್ಲಿದ್ದಂತಹ ಪೊಲೀಸ್ ಏನಿರ್ತಾರೆ ಅಲ್ಲಿಂದ ಕಾಲ್ಕಿತ್ತಿ ಅಲ್ಲಿಂದ ಪರಾರಿ ಆಗ್ತಾರೆ. ಅಂದರೆ ಅಲ್ಲೊಬ್ಬ ಸಾರ್ವಜನಿಕರನ್ನು ನೋಡಿ ತಾವು ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಿದ್ದು ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ರೀತಿ ಎಲ್ಲ ಒಂದು ಕಡೆ ಹಾಸ್ಯಾಸ್ಪದವಾಗಿ ಈ ಒಂದು ಘಟನೆ ಕಾಣ್ತಾ ಇರುವಂಥದ್ದು. ಯಾಕಂದರೆ ಆತ ಅಲ್ಲೇ ನಿಂತ್ಕೊಂಡು ಕೂಗ್ತಾನೆ, ನೀವು ಪೊಲೀಸ್ ಕಳ್ಳ ಅಂತ ಹೇಳಿ. ಅವರು ಕೂಡ ನಿಲ್ಲಿಸಿ ಪ್ರಶ್ನೆ ಮಾಡ್ಬೋದಿತ್ತು, ಆದರೆ ಅವರದ್ದೇ ತಪ್ಪಾಗಿದ್ದರಿಂದಾಗಿ ಅವರು ಅಲ್ಲಿ ನಿಲ್ಲಿಸೋದಿಲ್ಲ ಗಾಡಿ, ಅಲ್ಲಿಂದ ಆ ಸ್ಪೀಡಾಗಿ ಗಾಡಿಯನ್ನು ಹೊಡ್ಕೊಂಡು ಹೋಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಡಿಯೋ ಇದೀಗಾಗಲೇ ಎಲ್ಲ ಕಡೆಯಲ್ಲೂ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಈಗ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿರುವಂಥದ್ದು. ಮುಂದೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಸಹ ಕಾದು ನೋಡಬೇಕಾಗಿದೆ ರಂಜಿತ್. ಓಕೆ ಅಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.